ಹೌದು, ಅದು 18 ವರ್ಷಗಳ ನಿರೀಕ್ಷೆ. ರಾಮನಿಗಾಗಿ ಶಬರಿ ಕಾಯುವಂತೆ ಆರ್ಸಿಬಿ ತಂಡದ ಗೆಲುವಿಗಾಗಿ ಆ ತಂಡದ ಅಭಿಮಾನಿಗಳು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದರು. ಪ್ರತಿ ಬಾರಿ ಕಪ್ ನಮ್ದೇ ಎಂಬ ಸ್ಲೋಗನ್ ಹೇಳುತ್ತಿದ್ದರು. 18 ವರ್ಷಗಳಾದರೂ ಕಪ್ ಗೆಲ್ಲಲು ಮಾತ್ರ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಆರ್ಸಿಬಿ ತಂಡ ತನ್ನ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಲಿಲ್ಲ. ಕೋಟಿ ಕೋಟಿ ಅಭಿಮಾನಿಗಳಿಗೆ ಕಪ್ ಗೆದ್ದು ಈ ಸಲ ಕಪ್ ನಮ್ದೇ ಎಂಬ ಸಂದೇಶ ರವಾನಿಸಿದ್ದಾರೆ. ಆರ್ಸಿಬಿ ತಂಡದ ಗೆಲುವು ಕೊನೆ ಓವರ್ವರೆಗೂ ನಿಗದಿಯಾಗಲಿಲ್ಲ. ಆದರೆ ಗೆಲುವು ಆರ್ಸಿಬಿಗೆ ಒಳಿಯಿತು ಎನ್ನುವಷ್ಟರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಧ್ಯರಾತ್ರಿ ಎಂಬುದನ್ನು ಮರೆತು ಪಟಾಕಿಗಳು ಸಿಡಿದವು. ದೀಪಾವಳಿ ಹಬ್ಬವನ್ನು ನೆನಪಿಸುವ ರೀತಿಯಲ್ಲಿ ಇಡೀ ನಗರದಾದ್ಯಂತ ಪಟಾಕಿ ಸಿಡಿಸಲಾಗಿದ್ದು, ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗುತ್ತಾ ಕಪ್ ಗೆದ್ದ ಸಂಭ್ರಮಾಚರಣೆಯನ್ನು ಆರ್ಸಿಬಿ ತಂಡದ ಅಭಿಮಾನಿಗಳು ಮೆರೆದರು. ಎಲ್ಲಿ ನೋಡಿದ್ರೂ ಐಪಿಎಲ್ ಹವಾ. ಹೊಡಿ ಮಗ ಆರ್ಸಿಬಿ, ಇದು ಕಂಚಾಕಾರ ಆರ್ಸಿಬಿ, ಈ ಕಪ್ ನಮ್ದೇ ಆರ್ಸಿಬಿ, ಈ ಹವಾ ನಮ್ದೇ ಆರ್ಸಿಬಿ, ಇದು ಕನ್ನಡ ನಾಡು ಆರ್ಸಿಬಿ ಎಂದು ಜೈಕಾರ ಕೂಗುತ್ತಾ ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡ 18 ವರ್ಷಗಳ ನಂತರ ಕಪ್ ಗೆದ್ದ ಸಂಭ್ರಮವನ್ನು ಮೆರೆದರು. ರಾತ್ರಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ 11 ತಂಡಗಳ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗಿತ್ತು. ಆರ್ಸಿಬಿ ತಂಡ 18 ವರ್ಷಗಳ ನಂತರ ಭರ್ಜರಿ ಗೆಲುವು ಸಾಧಿಸಿದ್ದು, ಆರ್ಸಿಬಿಗೆ ಜೈಕಾರ ಹಾಕಿ ಸಿಹಿ ತಿನಿಸಿ ಕುಣಿದು ಕುಪ್ಪಳಿಸಿದ ಕನ್ನಡಪರ ಸಂಘಟನೆಗಳ ಹೋರಾಟಗಾರರು, ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಅನ್ನ ಸಂತರ್ಪಣೆ ಮಾಡಿ ಸಂಭ್ರಮಿಸಿದ್ರು. ಒಟ್ಟಿನಲ್ಲಿ ನಿರಂತರ ಕಾಯುವಿಕೆಯ ನಂತರ ಕಪ್ ಗೆದ್ದ ಸಂಭ್ರಮ ಪ್ರತಿಯೊಬ್ಬ ಅಭಿಮಾನಿಯಲ್ಲಿಯೂ ಕಾಣುತ್ತಿತ್ತು ಎಂದರೆ ತಪ್ಪಾಗಲಾರದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡಿಗ